Good evening everyone, welcome back to my channel Learning Circle. Today in this video, let's discuss provisional key answers for SSLC Model Question Paper 3 2025-26 for subject First Language English NCERT, subject code 15E. ಈ ಒಂದು ವಿಡಿಯೋದಲ್ಲಿ SSLC Model Question Paper 3ಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಕೂಡ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ NCERT ವಿಷಯದ ಪ್ರಾವಿಷನಲ್ ಕೀ ಆನ್ಸರ್ಸ್ಗಳನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಫ್ ಯು ಆರ್ ವಾಚಿಂಗ್ ಮೈ ವಿಡಿಯೋ ಫಾರ್ ದ ಫಸ್ಟ್ ಟೈಮ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಲರ್ನಿಂಗ್ ಸರ್ಕಲ್. ಸೊ ಲೆಟ್ಸ್ ಬಿಗಿನ್ today's video with the MCQ. As you all know, there are 6 MCQs in this question paper. So 6 MCQ questions irutte. First one, walk fast. You are blank young person, not blank old man. The appropriate article to be filled in the blank are. ಸೊ ಇಲ್ಲಿ ಫಿಲ್ ಮಾಡಬೇಕಾಗಿರೋ ಆರ್ಟಿಕಲ್ಸ್ ಯಾವುದು ಅಂತ ಅನ್ನೋವಂಥದ್ದು. ಸೊ ಇಲ್ಲಿ ಕ್ಲೂ ವರ್ಡ್ಸನ್ನು ನೋಡಿ. ಸೊ ಈ ಒಂದು ಕ್ವಶನಲ್ಲಿ ಯಂಗ್ ಪರ್ಸನ್ ಅನ್ನೋವಂಥದ್ದು, ಯಂಗ್ ಅನ್ನೋ ವರ್ಡು ಕಾನ್ಸನೆಂಟ್ ಸೌಂಡಿಂದ ಬಿಗಿನ್ ಆಗಿದೆ, ಸ್ಟಾರ್ಟ್ ಆಗಿದೆ. ಸೊ ಇಟ್ ಟೇಕ್ಸ್ ಆ್ಯನ್ ಇಂಡೆಫಿನೆಟ್ ಆರ್ಟಿಕಲ್ ಎ. ಸೊ ಎ ಅನ್ನೋದನ್ನು ತಗೊಳುತ್ತೆ, ಯಂಗ್ ಪರ್ಸನ್ ಅನ್ನೋವಂಥದ್ದು. ಹಾಗೆಯೇ ಓಲ್ಡ್ ಮ್ಯಾನ್ ಅನ್ನೋವಂಥದ್ರಲ್ಲಿ ಓಲ್ಡ್ ಅನ್ನೋ ವರ್ಡು ಓ ಅನ್ನೋ ಒವೆಲ್ ಸೌಂಡಿಂದ ಬಿಗಿನ್ ಆಗಿದೆ. ಸೊ ಓಲ್ಡ್ ಟೇಕ್ಸ್ ಆ್ಯನ್ ಇಂಡೆಫಿನೆಟ್ ಆರ್ಟಿಕಲ್ ಆ್ಯನ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಸೊ ದ ರೈಟ್ ಆನ್ಸರ್ ಈಸ್ a young person, an old man. The sun sheds his beams on rich and poor alike. The figure of speech in the given line is. ಈ ಲೈನಲ್ಲಿ ಕೊಟ್ಟಿರುವಂಥ ಫಿಗರ್ ಆಫ್ ಸ್ಪೀಚ್ ಯಾವುದು? ಈ ಸೆಂಟೆನ್ಸಲ್ಲಿ ನಾವು ಗಮನಿಸಿದ್ದೇ ಆದರೆ ದ ಸನ್ ಅನ್ನೋವಂಥದ್ದನ್ನು ಹಿಸ್ ಅನ್ನೋ ಹ್ಯೂಮನ್ ಕ್ವಾಲಿಟಿಯಿಂದ ಡಿಸ್ಕ್ರೈಬ್ ಮಾಡಿರುವಂಥದ್ದು. ಸೊ ದಿಸ್ ಈಸ್ ಅನ್ಡೌಟೆಡ್ಲಿ ಆಪ್ಷನ್ ಸಿ, ಪರ್ಸಾನಿಫಿಕೇಶನ್. ದ ಡಾಕ್ಟರ್ entrusted the nurse blank the duty of looking after the patient. The appropriate preposition to be used is. ಇಲ್ಲಿ ಯೂಸ್ ಮಾಡಬೇಕಾಗಿರೋ ಪ್ರಿಪೊಸಿಷನ್ ಯಾವುದು? ಸೊ ಇಲ್ಲಿರೋವಂಥ ವರ್ಡು ಎಂಟ್ರಸ್ಟೆಡ್ ಆಲ್ವೇಸ್ ಟೇಕ್ಸ್ ಫಿಕ್ಸೆಡ್ ಪ್ರಿಪೊಸಿಷನ್ ವಿತ್. ಎಂಟ್ರಸ್ಟೆಡ್ ವಿತ್ ಮೀನ್ಸ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ಮೀನಿಂಗ್ ಬರುತ್ತೆ. ಸೊ ದ ನರ್ಸ್ ಹ್ಯಾಸ್ ಟೇಕಿಂಗ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಲುಕಿಂಗ್ ಆಫ್ಟರ್ ದ ಪೇಷಂಟ್ ಅನ್ನೋ ಮೀನಿಂಗ್ ಬರಬೇಕು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ವಿತ್. ದ ಸೈಂಟಿಸ್ಟ್ ವರ್ ಬ್ಲ್ಯಾಂಕ್ ಇನ್ ದೇರ್ ಎಫರ್ಟ್ಸ್ ಟು ಫೈಂಡ್ ಎ ಕ್ಯೂರ್ ಫಾರ್ ದ ಡಿಸೀಸ್. ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಇನ್ ಈಸ್. ಸೊ ಇಲ್ಲಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಯಾವುದು ಫಿಲ್ ಮಾಡಬೇಕಾಗಿರುವಂಥದ್ದು? ಸಕ್ಸಸ್, ಸಕ್ಸಸ್ಫುಲ್, ಸಕ್ಸೀಡೆಡ್, ಸಕ್ಸೀಡ್. ದ ಸೈಂಟಿಸ್ಟ್ ವರ್ ಇನ್ ದೇರ್ ಎಫರ್ಟ್. ಸೊ ಸೈಂಟಿಸ್ಟು ತಮ್ಮ ಎಫರ್ಟಲ್ಲಿ ಏನು ಸಾಧನೆ ಮಾಡಿದ್ದಾರೆ, ಸಕ್ಸಸ್ ಆಗಿದ್ದಾರಾ ಅಂತ ಅನ್ನೋದನ್ನು ಸಕ್ಸಸ್ಫುಲ್ ಅನ್ನೋ ಅಡ್ಜೆಕ್ಟಿವ್ ವರ್ಡು ಸೈಂಟಿಸ್ಟ್ನ ಎಫರ್ಟನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ದ ರೈಟ್ ಆನ್ಸರ್ ಈಸ್ ಬಿ, ಸಕ್ಸಸ್ಫುಲ್. ಯುವರ್ ಫ್ರೆಂಡ್ಸ್ ಆರ್ ಕಮಿಂಗ್ ಟು ನೈಟ್. ದ ಸ್ಯೂಟಬಲ್ ಕ್ವೆಶನ್ ಟ್ಯಾಗ್ ಟು ಬಿ ಆ್ಯಡೆಡ್ ಈಸ್. ಇಲ್ಲಿ ಆ್ಯಡ್ ಮಾಡಬೇಕಾಗಿರೋ ಕ್ವೆಶನ್ ಟ್ಯಾಗ್ ಯಾವುದು? ಸೊ ಯುವರ್ ಫ್ರೆಂಡ್ಸ್ ಆರ್ ಕಮಿಂಗ್ ಟು ನೈಟ್ ಅನ್ನೋ ವರ್ಡಲ್ಲಿ ಹೆಲ್ಪಿಂಗ್ ವರ್ಬ್ ಆರ್ ಇದೆ. ಸೊ ಇದು ಪಾಸಿಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ಆರೆಂಟ್ ಅನ್ನೋವಂಥದ್ದನ್ನು ನೋಡಬೇಕಾಗುತ್ತೆ. ಸೊ ಆಪ್ಷನ್ ಡಿ ಇಸ್ ರೈಟ್. ಆರೆಂಟ್ ನೆಗೆಟಿವ್ ಫಾರ್ಮ್, ಜೊತೆಲಿ ಯುವರ್ ಫ್ರೆಂಡ್ಸ್ ಅನ್ನೋ ಅಂಥ ವರ್ಡು ಪ್ಲೂರಲ್ ಸಬ್ಜೆಕ್ಟ್ ಇರೋದ್ರಿಂದ ಪ್ಲೂರಲ್ ಪ್ರನೌನನ್ನು ಯೂಸ್ ಮಾಡಬೇಕಾಗುತ್ತೆ. ದ ಐಡಿಯಾ ಆಫ್ ಎ ಬ್ಯಾಲೆನ್ಸ್ಡ್ ಡಯಟ್ ಈಸ್ ವೆರಿ ಡಿಫಿಕಲ್ಟ್ ಟು ಬ್ಲ್ಯಾಂಕ್ ಟು ಎನಿ ಒನ್ ಹೂ ಈಸ್ ಇಲ್ಲಿಟ್ರೇಟ್. ದ ಕರೆಕ್ಟ್ ಫ್ರೇಸಲ್ ವರ್ಬ್ ಟು ಬಿ ಯೂಸ್ಡ್ ಹಿಯರ್ ಈಸ್. ಇಲ್ಲಿ ಉಪಯೋಗಿಸ್ಬೇಕಾಗಿರುವಂಥ ಫ್ರೇಸಲ್ ವರ್ಬ್ ಯಾವುದು? ಸೊ ಈ ಫ್ರೇಸಲ್ ವರ್ಬ್ಗಳ ಮೀನಿಂಗನ್ನು ನೋಡೋದಾದರೆ, ಪುಟ್ ಥ್ರೂ ಮೀನ್ಸ್ ಕಂಟಿನ್ಯೂ, ಪುಟ್ ಅಕ್ರಾಸ್ ಮೀನ್ಸ್ ಕಮ್ಯುನಿಕೇಟ್ ಎಫೆಕ್ಟಿವ್ಲಿ, ಪುಟ್ ಇನ್ ಮೀನ್ಸ್ ಇನ್ಸರ್ಟ್, ಪುಟ್ ಅಪ್ ಮೀನ್ಸ್ ಫಾರ್ವರ್ಡ್ ಆರ್ ಟು ರೈಸ್. ಸೊ ಇಲ್ಲಿ ದ ಐಡಿಯಾ ಆಫ್ ಬ್ಯಾಲೆನ್ಸ್ಡ್ ಡಯಟ್ ಈಸ್ ವೆರಿ ಡಿಫಿಕಲ್ಟ್. ಬ್ಯಾಲೆನ್ಸ್ಡ್ ಡಯಟನ್ನು ಹೇಳುವಂಥದ್ದು ವೆರಿ ಡಿಫಿಕಲ್ಟ್. ಯಾರಿಗೆ ಅಂತಂದರೆ ಎನಿವನ್ ಹೂ ಇಸ್ ಇಲ್ಲಿಟ್ರೇಟ್. ಅಂದರೆ ಅರ್ಥ ಕಮ್ಯುನಿಕೇಟ್ ಎಫೆಕ್ಟಿವ್ಲಿ ಅಂತ ಮೀನಿಂಗ್ ಬರಬೇಕು. ಇಲ್ಲಿಟ್ರೇಟ್ ಪೀಪಲಿಗೆ ಎಫೆಕ್ಟಿವ್ ಆಗಿ ಕಮ್ಯುನಿಕೇಟ್ ಮಾಡೋವಂಥ ಕೆಲಸ ತುಂಬ ಕಷ್ಟ ಅಂತ ಮೀನಿಂಗ್ ಬರಬೇಕು ಅಂತಂದರೆ, ಸೊ ದ ರೈಟ್ ಆನ್ಸರ್ ಈಸ್ ಬಿ, ಪುಟ್ ಅಕ್ರಾಸ್ ಮೀನ್ಸ್ ಕಮ್ಯುನಿಕೇಟ್ effectively. So let's move on towards
the analogy questions. There are 4 analogy questions in this question paper. First one, road, road. ಸೊ ಇವೆರಡು ಕೂಡ ಹೋಮೋಫೋನ್ಸ್ ಪೇರ್ ಆಗಿದೆ. ಸೀನ್, ಅದರ ಹೋಮೋಫೋನ್ ವರ್ಡ್ ಸೀನ್. ಅಮಿಯಬಲ್, ಫ್ರೆಂಡ್ಲಿ. Amiable means friendly, means synonym. Languid means relaxed. Languid means relaxed. Foot, feet. Foot ಅನ್ನೋದು ಸಿಂಗುಲರ್, ಫೀಟ್ ಅನ್ನೋದು ಪ್ಲೂರಲ್. ಹಾಗೆಯೇ ಲವ್ಸ್, ಲೈಸ್ ಅನ್ನುವಂಥದ್ದು ಪ್ಲೂರಲ್ ಫಾರ್ಮ್ ಆಫ್ ಲವ್ಸ್. ಅಡ್ಮಿಟ್, ಅಡ್ಮಿಷನ್. ಅಡ್ಮಿಟ್ ಅನ್ನುವಂಥದ್ದು ವರ್ಬ್. ಸೊ ಈ ವರ್ಬಿಗೆ SION ಅನ್ನೋ ಸಫಿಕ್ಸನ್ನು ಆ್ಯಡ್ ಮಾಡಿದ್ರೆ ನೌನ್ ಆಗುತ್ತೆ. ಹಾಗೆಯೇ ವರ್ಬ್ ಇದ್ದಿದ್ದು ನೌನ್ ಆಯಿತು. ಹಾಗೆಯೇ ಪ್ರಿಸ್ಕ್ರೈಬ್ ಅನ್ನೋವಂಥದ್ದು ವರ್ಬ್. ಸೊ ಇದಕ್ಕೆ ನೌನ್ ಮಾಡಬೇಕು ಅಂತಂದರೆ ರೈಟ್ ಸಫಿಕ್ಸ್ ಈಸ್ ಪ್ರಿಸ್ಕ್ರಿಪ್ಷನ್. ಸೊ ದ ರೈಟ್ ಆನ್ಸರ್ ಈಸ್ ಪ್ರಿಸ್ಕ್ರಿಪ್ಷನ್. ನೆಕ್ಸ್ಟ್ ಮೈನ್, rewrite as directed. First one, change the voice of the sentence. Voice means active voice, passive voice. The people crowned him king. ಸೊ ಇದು ಆಕ್ಟಿವ್ ವಾಯ್ಸ್. ಆಕ್ಟಿವ್ ವಾಯ್ಸ್ ಇದ್ದಿದ್ದನ್ನು ಪ್ಯಾಸಿವ್ ವಾಯ್ಸ್ ಮಾಡಬೇಕು ಅಂತಂದರೆ ಫಸ್ಟು ಇಂಟರ್ಚೇಂಜ್ ದ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್. ಸೊ ಇಲ್ಲಿ ಆಬ್ಜೆಕ್ಟು ಹಿಮ್ ಮತ್ತು ಸಬ್ಜೆಕ್ಟು ದ ಪೀಪಲ್. ಇಂಟರ್ಚೇಂಜ್ ಮಾಡಿ. ಹೇಗೆ? ಹಿ ವಾಸ್ ಕ್ರೌನ್ಡ್ king by the people. So the right answer is he was crowned king by the people. Frame a question to get underlined word as answer. The boys played cricket in the ground. So ಇಲ್ಲಿ ಅಂಡರ್ಲೈನ್ ಮಾಡಿರುವಂಥ ಪಾರ್ಟು ಇನ್ ದ ಗ್ರೌಂಡ್. ಇನ್ ದ ಗ್ರೌಂಡ್ ಅನ್ನೋವಂಥ ವರ್ಡು, ಗ್ರೂಪ್ ಆಫ್ ವರ್ಡ್ ಏನನ್ನು ಹೇಳ್ತಾ ಇದೆ ಅಂತಂದರೆ ಒಂದು ಪ್ಲೇಸನ್ನು ಹೇಳ್ತಾ ಇದೆ. ಹಾಗಾಗಿ ಯು ಹ್ಯಾವ್ ಟು ಬಿಗಿನ್ ದ ಕ್ವೆಶನ್ ಫ್ರಮ್ ದ ವರ್ಡ್ ವೇರ್. ಡಿಡ್, ಯಾಕೆ ಡಿಡ್ಡು? ಬಿಕಾಸ್ ಇಲ್ಲಿ ಪಾಸ್ಟ್ ಫ್ರಾಮ್ V2 ಫಾರ್ಮ್ ಆಫ್ ವರ್ಬ್ ಇದೆ. V2 ಇರೋದ್ರಿಂದ ವೇರ್ ಡಿಡ್ ದ ಬಾಯ್ಸ್ ಪ್ಲೇ ಕ್ರಿಕೆಟ್. ಸೊ ದ ರೈಟ್ ಆನ್ಸರ್ ಈಸ್ ವೇರ್ ಡಿಡ್ ದ ಬಾಯ್ಸ್ ಪ್ಲೇ ಕ್ರಿಕೆಟ್. ಕಂಬೈನ್ ದ ಸೆಂಟೆನ್ಸ್ ಯೂಸಿಂಗ್ ನಾಟ್ ಓನ್ಲಿ ಬಟ್ ಆಲ್ಸೋ. ಹಿ ಈಸ್ ಪಂಕ್ಚುವಲ್, ಹಿ ಈಸ್ ಫೇತ್ಫುಲ್. He is not only punctual but also faithful. Next main, answer the following questions in a sentence each. ಒಂದು ಸೆಂಟೆನ್ಸಲ್ಲಿ ಆನ್ಸರ್ನ ಬರೀಬೇಕಾಗುತ್ತೆ. Who was waiting for Pranjal and Rajveer in the railway station? Pranjal's parents were waiting in the railway station. What is the poem How to Tell Wild Animals is all about? The poem is all about some dangerous ways to identify wild animals. ಈ ರೀತಿ ಸೆಂಟೆನ್ಸಲ್ಲಿ ಆನ್ಸರನ್ನು ಬರೀಬೇಕಾಗುತ್ತೆ. ಹೌ ಡಸ್ ದ ಫಾಗ್ ಕಮ್? ದ ಫಾಗ್ ಕಮ್ಸ್ ಸೈಲೆಂಟ್ಲಿ ಲೈಕ್ ಎ ಕ್ಯಾಟ್. ಹೌ ಮಚ್ ಮನಿ ಡಿಡ್ ಹರಿಸಿಂಗ್ ಸ್ಟೀಲ್ ಫ್ರಮ್ ಅನಿಲ್ಸ್ ರೂಮ್? ಹರಿಸಿಂಗ್ ಸ್ಟೋಲ್ 600 rupees in 50s from Anil's room. How did Horace Danby know about the house at Shotover Grange? Horace Danby knew about the house Shotover Grange with the help of a magazine. ಮ್ಯಾಗ್ಝೀನ್ ಅನ್ನು ಓದಿ ಆ ಒಂದು ಹೌಸ್ ಬಗ್ಗೆ ಅವನು ತುಂಬ ಚೆನ್ನಾಗಿ ತಿಳ್ಕೊತಾನೆ. Why was Griffin wandering the streets? Griffin wandering the street because he became ಎ ಹೋಮ್ಲೆಸ್ ಪರ್ಸನ್ ಆಗ್ಬಿಡ್ತಾನೆ ಅವನು. ಯಾಕೆ ಅಂತಂದರೆ ಗ್ರಿಫಿನ್ ಉಳ್ಕೊಂಡಿದ್ದಂಥ ಮನೆಗೂ ಕೂಡ ಬೆಂಕಿ ಹಾಕಿ ಸುಟ್ಟಾಕ್ಬಿಟ್ಟಿರ್ತಾನೆ. ಹೂ ವಾಸ್ ದ ಕಮಾಂಡರ್ ಇನ್ ಚೀಫ್ ಇನ್ ದ ಬುಕ್ ದಟ್ ಸೇವ್ಡ್ ಅರ್ತ್? ಯಾರು ಕಮಾಂಡರ್ ಇನ್ ಚೀಫ್ ಆಗಿರ್ತಾರೆ? ದ ಕಮಾಂಡರ್ ಇನ್ ಚೀಫ್ ದ ಬುಕ್ ದಟ್ ಸೇವ್ಡ್ ಅರ್ತ್ ವಾಸ್ ಗ್ರೇಟ್ ಮೈಟಿ ಥಿಂಕ್ ಟ್ಯಾಂಕ್. ನೆಕ್ಸ್ಟ್ ಮೈನ್, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 sentences. 2 or 3 sentences ಮೀನಿಂಗ್ಫುಲ್ ಆಗಿ ಬರೀಬೇಕಾಗುತ್ತೆ. What is the effect of rain and hailstones on Lencho's hopes and his failed? ಸೊ ಇದಕ್ಕೆ 2 to 3 lines ಈ ರೀತಿ ಬರೀಬೇಕಾಗುತ್ತೆ. Lencho hopes for the good rain and good harvest continued for about an hour. The cornfields were completely destroyed due to the rain hailstones. How was the reaction of Chibuko when Lomo visited his house? Lomo visited Chibuko's house in the night dress. First point, when Lomo visited his house, Chibuko thought that
he had come to borrow money. He decided not to lend him money. ಈ ರೀತಿ 2 to 3 ಸೆಂಟೆನ್ಸಸ್ ಮೀನಿಂಗ್ಫುಲ್ ಆಗಿ ಬರೀಬೇಕಾಗುತ್ತೆ. How does the bear greet us in How to Tell Wild Animals? The poet says that as soon as the bear sees a man, it hugs him tightly. First point. It claps its prey tightly with both his hands and squeezes him to death. If he is still alive, it gives him another tight hug to kill him. ಸೊ ಈ ರೀತಿ ಬೇರ್ ನಮ್ಮನ್ನ ಗ್ರೀಟ್ ಮಾಡುತ್ತೆ ಅಂತ ಹ್ಯೂಮರಸ್ ಆಗಿ ಬರೆದಿರುವಂಥದ್ದು ಪೋಯಮನ್ನ. ವೈ ವಾಸ್ ಮಿಸ್ ಪಂಪ್ರೆ ಡಿಸ್ಟ್ರಾಟ್? ಮಿಸ್ ಪಂಪ್ರೆ ಡಿಸ್ಟ್ರಾಟ್, ಮಿಸ್ ಪಂಪ್ರೆ ವಾಸ್ ಡಿಸ್ಟ್ರಾಟ್, ಈ ವರ್ಡ್ ರಾಂಗ್ ಆಗಿದೆ. ಮಿಸ್ ಪಂಪ್ರೆ ವಾಸ್ ಡಿಸ್ಟ್ರಾಟ್ ಬಿಕಾಸ್ Tricky, her dog was very ill. So her dog very ill ಆಗಿತ್ತು. He refused to eat food, even his favorite dishes. He had bouts of vomiting. He spent all his time lying on a rug, panting. He was lazy and not ready to go for walk. ಈ ರೀತಿ at least 2 to 3 sentences meaningful ಆಗಿ ಬರೆದಿದ್ದೆ ಆದರೆ you are going to get 2 out of 2 marks for this question. Why was Max nervous with a sudden knock at the door? ಯಾಕೆ ನರ್ವಸ್ ಆದ ಮ್ಯಾಕ್ಸು ಅಂತ. ಓಕೆ, Max nervous with a sudden knock at the door because he believed that it was the police. ಫಸ್ಟ್ ಪಾಯಿಂಟ್. ಯಾಕೆ ಅವನು ಶಾಕ್ ಆದ ಅಂತಂದರೆ, ನರ್ವಸ್ ಆದ ಅಂತಂದರೆ ಅವನು ನಾಕ್ ಮಾಡಿರೋಂಥ ವ್ಯಕ್ತಿ ಪೊಲೀಸ್ ಅಂತ ಅನ್ಕೊತಾನೆ. ಯಾಕೆಂದರೆ ಆಸಬಲ್ ಸೆಡ್ ದ್ಯಾಟ್ he had called the police for extra protection for the report which Max came to take away from Ausable. ಸೊ ಈ ರೀತಿ ಮೀನಿಂಗ್ಫುಲ್ ಆಗಿ 2 to 3 ಸೆಂಟೆನ್ಸಲ್ಲಿ ಆನ್ಸರನ್ನು ಬರಿಬೇಕಾಗುತ್ತೆ. ದ ವಿಲ್ ಟು ವಿನ್ ಅಂಡ್ ಸೈಂಟಿಫಿಕ್ ಕ್ಯೂರಿಯಾಸಿಟಿ ಓಪನ್ ದ ವರ್ಲ್ಡ್ ಆಫ್ ಸೈನ್ಸ್ ಟು ರಿಚರ್ಡ್ ಎಬ್ರೈಟ್ ಇಲ್ಲಸ್ಟ್ರೇಟ್. ಆಫ್ಟರ್ ಲೂಸಿಂಗ್ ಇಸ್ ಫಸ್ಟ್ ಸೈನ್ಸ್ ಫೇರ್, ಸೊ ಫಸ್ಟ್ ಸೈನ್ಸ್ ಫೇರಲ್ಲಿ ಅವನು ಸೋತೋಗ್ತಾನೆ ರಿಚರ್ಡ್ ಎಬ್ರೈಟ್. ಯಾವುದೇ ಪ್ರೈಸನ್ನು ಅವನು ಗೆಲ್ಲೋದಿಲ್ಲ. ಆಗ ಅವನು ರಿಯಲೈಸ್ ಮಾಡ್ಕೊತಾನೆ ದ ವಿನ್ನರ್ಸ್ ಹ್ಯಾಡ್ ಟ್ರೈ ಟು ಡೂ ರಿಯಲ್ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅಂತ ಅವನಿಗೆ ಗೊತ್ತಾಗುತ್ತೆ. ಮತ್ತು ಜಸ್ಟ್ ನೀಟ್ಲಿ ಡಿಸ್ಪ್ಲೇ ಮಾಡಿದ್ರೆ ಸಾಲದು, ರಿಯಲ್ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಸೊ ಅವನು ಆವಾಗಲೇ ಡಿಸೈಡೆಡ್ ಫರ್ದರ್ ರಿಸರ್ಚ್ ಇನ್ ಹಿಸ್ ಫೇವ್ರೆಟ್ ಫೀಲ್ಡ್ ಆ್ಯಂಡ್ ಹಿಸ್ ಸೈಂಟಿಫಿಕ್ ಕ್ಯೂರಿಯಾಸಿಟಿ ಓಪನ್ ಟು ದ ವರ್ಲ್ಡ್ ಆಫ್ ಸೈನ್ಸ್ ರಿಚರ್ಡ್. ಸೊ ಅವನ ಸೈಂಟಿಫಿಕ್ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಡಬಲ್ ಆಗುತ್ತೆ ಮೊದಲನೇ ಸರಿ ಸೋತಾಗ. ವೈ ಡಿಡ್ ಭೋಲಿ ರಿಜೆಕ್ಟ್ ಹರ್ ಮ್ಯಾರೇಜ್? Upon seeing Bholi's pock-marked face, the groom, Mr. Bishambarnath, demanded for 500 rupees. So, pock-marked ಫೇಸನ್ನು ಫಸ್ಟ್ ಟೈಮ್ ನೋಡಿದ ತಕ್ಷಣ ಬಿಶಂಬರ್ನಾಥ್ 5,000 ಡಿಮ್ಯಾಂಡ್ ಮಾಡ್ತಾನೆ. ಜೊತೆಗೆ ಶಿ ರಿಯಲೈಸ್ಡ್ ದ್ಯಾಟ್, ಅವಳು ಗೊತ್ತಾಗುತ್ತೆ ಬಿಶಂಬರ್ನಾಥ್ ಒಬ್ಬ ಮೀನ್, ಗ್ರೀಡಿ ಆ್ಯಂಡ್ ಓಲ್ಡ್ ಮ್ಯಾನ್. ಸೆಕೆಂಡ್ ಪಾಯಿಂಟ್. ಎಂಪವರ್ಡ್ ಬೈ ದ ಎಜುಕೇಷನ್. ಸೊ ಎಜುಕೇಷನ್ ಎಂಪವರ್ ಆಗಿರುತ್ತೆ ಅವಳಿಗೆ. ಹಾಗೆಯೇ ಸೆಲ್ಫ್ ರೆಸ್ಪೆಕ್ಟ್ ಗೋಸ್ಕರ ಸಿ ರಿಜೆಕ್ಟೆಡ್ ಹರ್ ಮ್ಯಾರೇಜ್. ಸೊ ಮ್ಯಾರೇಜನ್ನು ಅವಳು ರಿಜೆಕ್ಟ್ ಮಾಡ್ತಾಳೆ. ಸೊ ದೇರ್ ಈಸ್ ಅನದರ್ ಚಾಯ್ಸ್ ಕ್ವಶನ್ ಇಸ್ ಆಲ್ಸೋ ದೇರ್. ಯು ಕ್ಯಾನ್ ರೈಟ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಆಲ್ಸೋ. ರೀರೈಟ್ ಆಸ್ ಡೈರೆಕ್ಟೆಡ್. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಆರ್ ಇಂಡೈರೆಕ್ಟ್ ಸ್ಪೀಚ್. ಇಂಡೈರೆಕ್ಟ್ ಸ್ಪೀಚಲ್ಲಿ ಇದನ್ನು ಬರೀರಿ ಅಂತ ಕೊಟ್ಟಿರುವಂಥದ್ದು. ದ ಟೀಚರ್ ಸೆಡ್ ಟು ದ ಬಾಯ್ಸ್, ಐ ಶಲ್ ಪ್ರೂವ್ ನೌ ದಟ್ ದ ಅರ್ತ್ ಮೂವ್ಸ್ ರೌಂಡ್ ದ ಸನ್. ಇಂಡೈರೆಕ್ಟ್ ಸ್ಪೀಚ್. The right answer is the teacher told the boys that he or she would prove then that the earth moves round the sun. ಇಲ್ಲಿ ಯಾವುದೇ ವರ್ಬ್ನ ಚೇಂಜ್ ಮಾಡಬಾರ್ದು. ಯಾಕೆ ಅಂತಂದರೆ ಈ ಒಂದು ಸ್ಟೇಟ್ಮೆಂಟ್ ಯೂನಿವರ್ಸಲ್ ಟ್ರೂತ್ ಆಗಿದೆ. ಚೇಂಜ್ ದ ಗಿವನ್ ಸಿಂಪಲ್ ಸೆಂಟೆನ್ಸ್ ಇಂಟು ಕಾಂಪೌಂಡ್ ಆ್ಯಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸಸ್. ಸಿಂಪಲ್ ಸೆಂಟೆನ್ಸ್ ಕೊಟ್ಟಿದ್ದಾರೆ, ಕಾಂಪೌಂಡ್ ಮತ್ತು ಕಾಂಪ್ಲೆಕ್ಸ್ ಸೆಂಟೆನ್ಸನ್ನು ಬರೀಬೇಕಾಗುತ್ತೆ. So this question is very easy to write. The clever boy solved the difficult problem. ಸೊ ಇದೊಂದು ಸಿಂಪಲ್ ಸೆಂಟೆನ್ಸ್ ಆಗಿದೆ. ಇದರ ಕಾಂಪೌಂಡ್ ಸೆಂಟೆನ್ಸ್ ಯಾವ ರೀತಿ ಬರೆಯುವಂಥದ್ದು? ಸೊ ಕಾಂಪೌಂಡ್ ಸೆಂಟೆನ್ಸಲ್ಲಿ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಫ್ಯಾನ್ ಬಾಯ್ಸ್ ಅಂತ ನೆನ್ಪಿಟ್ಕೋಬೋದು ನಾವು. ಫಾರ್ ಆ್ಯಂಡ್ ನಾರ್ ಆ ರೀತಿ ಬೇರೆ ಬೇರೆ ವರ್ಡ್ಸ್ ಇದೆ. ಸೊ ಈ ವರ್ಡನ್ನು ಯೂಸ್ ಮಾಡಿ ನಾವು ಕಾಂಪೌಂಡ್ ಸೆಂಟೆನ್ಸನ್ನು ಫ್ರೇಮ್ ಮಾಡಬೇಕಾಗುತ್ತೆ. ಹೇಗೆ? ದ ಬಾಯ್ ವಾಸ್ ಕ್ಲೇವರ್ ಆ್ಯಂಡ್ ಹಿ ಸಾಲ್ವ್ ದ ಡಿಫಿಕಲ್ಟ್ ಪ್ರಾಬ್ಲಮ್. ಇದು ಕಾಂಪೌಂಡ್ ಸೆಂಟೆನ್ಸ್. ಹಾಗೆಯೇ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಮಾಡೋದಾದರೆ
ಇಲ್ಲಿ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ನ ಯೂಸ್ ಮಾಡಬೇಕಾಗುತ್ತೆ. ಹೇಗೆ? ಸೊ ಇಲ್ಲಿ ನೋಡಿ, ದ ಬಾಯ್ ಹೂ ವಾಸ್ ಕ್ಲೇವರ್ ಸಾಲ್ವ್ ದ ಡಿಫಿಕಲ್ಟ್ ಪ್ರಾಬ್ಲಮ್, ಅಥವಾ ದ ಕ್ಲೇವರ್ ಬಾಯ್ ಸಾಲ್ವ್ ದ ಪ್ರಾಬ್ಲಮ್ ದಟ್ ವಾಸ್ ಡಿಫಿಕಲ್ಟ್ ಅಂಥೇಳಿ ಈ ರೀತಿ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ನ ಯೂಸ್ ಮಾಡಿ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ಸನ್ನು ಫ್ರೇಮ್ ಮಾಡ್ಬೋದು. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಟು ದ ಅದರ್ 2 ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಕೇಳಿರುವಂಥದ್ದು ವೆರಿ ಈಸಿ ಕ್ವಶನ್. ವೆರಿ ಫ್ಯೂ ಪೊಯೆಟ್ಸ್ ಇನ್ ದ ವರ್ಲ್ಡ್ ವರ್ ಆ್ಯಸ್ ಗ್ರೇಟ್ ಆ್ಯಸ್ ವಿಲಿಯಂ ವರ್ಡ್ಸ್ವರ್ತ್. ಇದು ಪಾಸಿಟಿವ್ ಡಿಗ್ರಿಲಿದೆ, ಏಕೆಂದರೆ ವೆರಿ ಫ್ಯೂ ಇಂದ ಸ್ಟಾರ್ಟ್ ಆಗಿದೆ. ಸೊ ಇದು ರಿಸ್ಟ್ರಿಕ್ಟೆಡ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು ಇದನ್ನು. ಯಾಕೆಂದರೆ ವೆರಿ ಫ್ಯೂ ಅಂತಂದರೆ ಕೆಲವು ಪೊಯೆಟ್ಸ್ ಮಾತ್ರ ಇದ್ದಾರೆ ಅಂತ ಅರ್ಥ. ಸೊ ಇದು ರಿಸ್ಟ್ರಿಕ್ಟೆಡ್ ಸ್ಟೇಟ್ಮೆಂಟ್. ಕಂಪೇರೇಟಿವ್ ಡಿಗ್ರಿ ಮಾಡೋದು ಹೇಗೆ ಅಂತಂದರೆ, ವಿಲಿಯಂ ವರ್ಡ್ಸ್ವರ್ತ್ ವಾಸ್ ಗ್ರೇಟರ್ ದ್ಯಾನ್ ಮೆನಿ ಬಾರ್ ಮೋಸ್ಟ್ ಅದರ್ ಪೊಯೆಟ್ಸ್ ಇನ್ ದ ವರ್ಲ್ಡ್. ಇಲ್ಲಿ ಪೊಯೆಟ್ಸ್ ಅನ್ನುವಂಥ ವರ್ಡು ಪ್ಲೂರಲಲ್ಲೇ ಇರಬೇಕಾಗುತ್ತೆ. ಹಾಗೆ ಸೂಪರ್ಲೇಟಿವ್ ಡಿಗ್ರಿ, ವಿಲಿಯಂ ವರ್ಡ್ಸ್ವರ್ತ್ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಪೊಯೆಟ್ಸ್ ಇನ್ ದ ವರ್ಲ್ಡ್. ಸೊ ಒನ್ ಆಫ್ ದ ಗ್ರೇಟೆಸ್ಟ್ ಪೊಯೆಟ್ಸ್ ಇನ್ ದ ವರ್ಲ್ಡ್, ಇದು ಕೂಡ ಇಲ್ಲಿ ಕೂಡ ಪೊಯೆಟ್ಸ್ ಅನ್ನುವಂಥದ್ದು ಪ್ಲೂರಲಲ್ಲಿ ಇರಬೇಕಾಗುತ್ತೆ. ಸೊ ಸೂಪರ್ಲೇಟಿವ್ ಡಿಗ್ರಿ ಒನ್ ಆಫ್ ದ ಅನ್ನೋದು ಇರಬೇಕಾಗುತ್ತೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 5 to 6 ಸೆಂಟೆನ್ಸಸ್. 5ರಿಂದ 6 ಸೆಂಟೆನ್ಸ್ ಮೀನಿಂಗ್ಫುಲ್ ಆಗಿ ಬರೀಬೇಕಾಗುತ್ತೆ. ಹೇಗೆ? ಡಿಸ್ಕ್ರೈಬ್ ದ ನರೇಟರ್ಸ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಇ ಫ್ಲೀವ್ ದ ಏರೋಪ್ಲೇನ್ ಇನ್ ದ ಸ್ಟಾರ್ಮ್. ಸೊ ಇಲ್ಲಿ ಈ ರೀತಿ 5 to 6 ಸೆಂಟೆನ್ಸಸ್ಸನ್ನು ಬರೀಬೇಕಾಗುತ್ತೆ. ಹೇಗೆ? Pilot entered the storm. Everything was suddenly black. He couldn't see anything outside the plane. The airplane jumped, twisted in the air. When he looked at the compass and other instrument, they stopped functioning. ಈ ರೀತಿ ಮೀನಿಂಗ್ಫುಲ್ ಸೆಂಟೆನ್ಸಸ್ಸನ್ನು 5 to 6 ಸೆಂಟೆನ್ಸಸ್ಸನ್ನು ಬರೀಬೇಕಾಗುತ್ತೆ. ಸೊ ಯು ಕ್ಯಾನ್ ಪಾಸ್ ದ ವಿಡಿಯೋ and read the answers and try to note down the answers if it possible. Choice question kuda kottidare, you can write the answer for this question also. What compulsive habits did Miss develop in London? So 5 to 6 sentence ee riti meaningful agi baribekagutte. You can pause the video and read the answers and try to note down the answers if it possible. So ee riti meaningful agi 5 to 6 ಸೆಂಟೆನ್ಸಸ್ಸನ್ನು ಬರೀಬೇಕಾಗುತ್ತೆ. ಹೌ ಡಿಡ್ ಕಿಸಾ ಗೌತಮಿ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಶಿ ವಾಸ್ ಸೆಲ್ಫಿಶ್ ಇನ್ ಹರ್ ಗ್ರೀಫ್? ಸೊ ಇದು ಕೂಡ ವೆರಿ ಈಸಿ ಕ್ವಶನ್. ಸೊ ಯಾವ ರೀತಿ ಕಿಸಾ ಗೌತಮಿ ಬುದ್ಧನ್ನು ಮೀಟ್ ಮಾಡ್ತಾಳೆ, ಸೊ ಮೀಟ್ ಮಾಡಿದ ಮೇಲೆ ಅವಳಿಗೆ ಯಾವ ರೀತಿ ರಿಯಲೈಸ್ ಆಗುತ್ತೆ ಅನ್ನೋಂಥದ್ದನ್ನು, ಲೈಫ್ ಆ್ಯಂಡ್ ಡೆತ್ ಅನ್ನೋದು ರಿಯಲೈಸ್ ಆಗುತ್ತೆ ಅನ್ನೋದನ್ನು ಈ ರೀತಿ ಸೆಂಟೆನ್ಸಸ್ಸಲ್ಲಿ ಬರೀಬೇಕಾಗುತ್ತೆ. ಯು ಕ್ಯಾನ್ ಪಾಸ್ ದ ವಿಡಿಯೋ ಆ್ಯಂಡ್ ರೀಡ್ ದ ಆನ್ಸರ್ಸ್ and try to note down the answers if possible. Illustrate the struggle of the trees to move out of the house. So you can write the short summary of the poem, The Trees. ಈ ರೀತಿ ಸಿಂಬಾಲಿಕ್ poem ಅಂತ ಬರೀಬೇಕಾಗುತ್ತೆ. So who wrote this poem? Adrian Rich. And the poem narrates the struggle of a population of trees to escape from the house to the open forest. ಈ ರೀತಿ ಮೀನಿಂಗ್ಫುಲ್ಲಿ 5 to 6 ಸೆಂಟೆನ್ಸಸ್ ಬರೀಬೇಕಾಗುತ್ತೆ. ಪಾಸ್ ದ ವಿಡಿಯೋ ಆ್ಯಂಡ್ ರೀಡ್ ದ ಆನ್ಸರ್ಸ್. ಎಲಾಬರೇಟ್ ದ ಆರ್ಗ್ಯುಮೆಂಟ್ಸ್ ಬಿಟ್ವೀನ್ ಎ ಯಂಗ್ ಮ್ಯಾನ್ ಆ್ಯಂಡ್ ಎ ಯಂಗ್ ವುಮನ್ ಇನ್ ಫಾರ್ ಆ್ಯನ್ ಗ್ರೆಗರಿ. ಆ್ಯನ್ ಗ್ರೆಗರಿ ಅನ್ನೋ ಪೊಯಮಲ್ಲಿ ಯಾವ ರೀತಿ ಒಂದು ಆರ್ಗ್ಯುಮೆಂಟ್ ನಡೀತದೆ ಯಂಗ್ ಮ್ಯಾನ್ ಮತ್ತು ಯಂಗ್ ವುಮನ್ ಮಧ್ಯದಲ್ಲಿ ಅಂತನ್ನುವಂಥದ್ದನ್ನು, ಸೊ ಶಾರ್ಟ್ ಸಮರಿ ಆಫ್ ದ ಪೊಯಮನ್ನು ಈ ರೀತಿ ಬರೀಬೇಕಾಗುತ್ತೆ. ಯು ಕ್ಯಾನ್ ಪಾಸ್ ದ ವಿಡಿಯೋ ಆ್ಯಂಡ್ ರೀಡ್ ದ ಆನ್ಸರ್ಸ್. ಟ್ರೈ ಟು ನೋಟ್ ಡೌನ್ ದ ಆನ್ಸರ್ಸ್ ಇಫ್ ಪಾಸಿಬಲ್. ಸೊ ಈ ರೀತಿ 5 to 6 ಸೆಂಟೆನ್ಸಸ್. How does the character of Matilda replicate that one should be content with life's blessings? ಸೊ ಇದು ನೆಕ್ಲೆಸ್ ಅನ್ನೋ ಶಾರ್ಟ್ ಸ್ಟೋರಿಯಿಂದ ಬಂದಿರುವಂಥ ಕ್ವಶನು. ವೆರಿ ಈಸಿ ಟು ಆನ್ಸರ್. ಸೊ ಮೆಟಿಲ್ಡಾ, ವೆರಿ ಪ್ರೆಟಿ ಯಂಗ್ ಲೇಡಿ.
and dissatisfied with the poverty of her family. ಸೊ ಈ ರೀತಿ ಮೀನಿಂಗ್ಫುಲಿ 5 to 7 ಸೆಂಟೆನ್ಸಸ್ಸನ್ನು ಬರಿಬೇಕಾಗುತ್ತೆ. ಸೊ ಯು ಕ್ಯಾನ್ ಪಾಸ್ ದ ವಿಡಿಯೋ and read the answers. Explain with reference to the context. So these are annotations questions. The sight of the food maddened him. ಸೊ ಈ ಲೈನನ್ನು ಯಾವ ಒಂದು ಲೆಸನ್ನಿಂದ ತಗೊಂಡಿರುವಂಥದ್ದು? ದಿಸ್ ಲೈನ್ ವಾಸ್ ಟೇಕನ್ ಫ್ರಮ್ ದ ಸ್ಟೋರಿ ಹಿಸ್ ಫಸ್ಟ್ ಫ್ಲೈಟ್ ರಿಟನ್ ಬೈ ಲಿಯಾಮ್ ಓ ಫ್ಲೆಹರ್ಟಿ. ಸೊ ಇದು ರೆಫರೆನ್ಸ್ ಆಯಿತು. ಸೊ ಇದನ್ನು ಯಾರಿಗೆ ಹೇಳಿದ್ದು? ದಿಸ್ ಲೈನ್ ವಾಸ್ ಟೋಲ್ಡ್ ಬೈ ದ ನರೇಟರ್ ಟು ದ ರೀಡರ್ಸ್ ಅಬೌಟ್ ದ ಫಸ್ಟ್ ಫ್ಲೈಟ್ ಆಫ್ ಎ ಯಂಗ್ ಸೀಗಲ್. ಯಾವಾಗ ಹೇಳಿದ್ದು, ಯಾಕೆ ಹೇಳಿದ್ದು ಅಂತ 3 to 5 ಲೈನ್ಸ್ ಮೀನಿಂಗ್ಫುಲ್ ಆಗಿ ಈ ರೀತಿ ಬರಿಬೇಕಾಗುತ್ತೆ. You can pause the video and read the answers. If it possible, you can note down the answers. Quack, quack, quack said Mistress Chatterbox ಅಂತನೋ ಸ್ಟೇಟ್ಮೆಂಟ್ ಇರೋವಂಥದ್ದು. This line was taken from the lesson from the diary of Anne Frank written by Anne Frank. This line was told by Anne Frank to the readers in her diary while talking about her teachers. ಸೊ ಈ ರೀತಿ ಮೀನಿಂಗ್ಫುಲ್ ಆಗಿ ಆ್ಯನ್ ಫ್ರಾಂಕ್ ಅವರು ತಮ್ಮ ಟೀಚರ್ ಬಗ್ಗೆ ಬರೆದಿರುವಂಥ ಲೈನ್ಸು ಆ ಡೈರಿಯಿಂದ, ತಮ್ಮ ಡೈರಿನಲ್ಲಿ ಟೀಚರ್ಸ್ ಬಗ್ಗೆ ಬರೆದಿರುವಂಥ ಡಿಸ್ಕ್ರಿಪ್ಷನ್ ಇದಾಗಿದೆ. ಯು ಕ್ಯಾನ್ ಪಾಸ್ ದ ವಿಡಿಯೋ ಆ್ಯಂಡ್ ರೀಡ್ ದ ಆನ್ಸರ್ಸ್. And saved some part of a day I had viewed. So this line was taken from the poem Dust of Snow, penned by an American poet, Robert Frost. This line was told by the poet to the readers about the dust of snowflakes. So ಈ ರೀತಿ write some description about those lines. ಆ ಲೈನ್ಸ್ ಬಗ್ಗೆ ನೀವು ವಿವರಣೆಯನ್ನು ಬರಿಬೇಕಾಗುತ್ತೆ. 3 to 5 lines meaningfully. You can pause the video and read the answers if possible. You can note down also. Merrily bouncing down the street. This line was taken from the poem The Ball Poem, written by an American poet, John Berryman. This line was told by the poet to the readers. So ಯಾವಾಗ ಹೇಳಿದ್ದು, ಯಾಕೆ ಹೇಳಿದ್ದು ಅನ್ನುವಂಥದ್ದು. ಓಕೆ, you can write very short summary of the poem, The Ball Poem here. Okay, you can pause the video and read the answers. Quote from the memory. ಸೊ ಇದು ಪೊಯಮ್ ಕೇಳಿರುವಂಥದ್ದು, ಮೆಮೊರೈಸೇಷನ್. ಸೊ ಅದರಲ್ಲೂ ಕೂಡ ಫಸ್ಟ್ ಸ್ಟ್ಯಾಂಜಾ ಆಫ್ ದ ಫಸ್ಟ್ ಪೊಯಮ್ ಫೈರ್ ಆ್ಯಂಡ್ ಐಸ್, ವೆರಿ ಈಸಿ, ಪ್ರಾಕ್ಟೀಸ್ ಮಾಡಿರ್ತೀರಿ. ವೆರಿ ಈಸಿ ಟು ರೈಟ್. ಯು ಹ್ಯಾವ್ ಟು ರೈಟ್ appropriately without any spelling mistake or any other grammatical error, and you have to follow punctuation also. Punctuation means ಎಲ್ಲಿ ಕ್ಯಾಪಿಟಲ್ ಬರೀಬೇಕು, ಎಲ್ಲಿ ಸ್ಮಾಲ್ ಲೆಟರ್ ಬರೀಬೇಕು, ಎಲ್ಲಿ ಫುಲ್ ಸ್ಟಾಪ್ ಬರೀಬೇಕು, ಎಲ್ಲವನ್ನು ಕರೆಕ್ಟಾಗಿ ಫಾಲೋ ಅಪ್ ಮಾಡಿ ಈ ಪೊಯಮನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. Then only you are going to get 4 out of 4 marks. Answer the following questions in 7 to 8 sentences each. Illustrate Mandela's thought that the depth of oppression create heights of character. ಸೊ ಈ 42nd ಕ್ವೆಶನ್ ಆಲ್ಮೋಸ್ಟ್ ಹಿಂದಿನ ಎಲ್ಲ ಮಾಡೆಲ್ ಕ್ವಶನ್ಸ್ ಪೇಪರ್ಸನ್ನು ನೋಡೋದಾದರೆ ಮಾರ್ಕ್ಸ್ನ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್ ಅಟ್ಲೀಸ್ಟ್ 3 to 4 ಮಾರ್ಕ್ಸ್ ಕ್ವಶನ್ಸ್ ಅಪ್ರೋಪ್ರಿಯೇಟ್ಲಿ. ಸೊ ಈ ರೀತಿ 7 to 8 ಲೈನ್ಸ್ ಇದಕ್ಕೆ ಆನ್ಸರನ್ನು ಬರೀಬೇಕಾಗುತ್ತೆ. ಯು ಕ್ಯಾನ್ ಪಾಸ್ ದ ವಿಡಿಯೋ ಆ್ಯಂಡ್ ರೀಡ್ ದ ಆನ್ಸರ್ಸ್. If it possible, you can note down also. ಚಾಯ್ಸ್ ಕ್ವಶನ್ ಯಾವ ಲೆಸನಿಂದ ಬರ್ಬೋದು ಅಂತ ಗೆಸ್ ಮಾಡುವಂಥದ್ದು ಕಷ್ಟ ಆಗಿದೆ. ಸೊ ಬೆಟರ್ ನೆಲ್ಸನ್ ಮಂಡೇಲಾ ಅನ್ನೋ ಲೆಸನಿಂದ 3 to 4 ಕ್ವಶನ್ಸನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಡಿಸ್ಕ್ರೈಬ್ ದ ಬೇಕರ್ಸ್ ಲೈಫ್ ಆ್ಯಂಡ್ ಹಿಸ್ ಬಿಸ್ನೆಸ್ ಇನ್ ಗೋವನ್ ವಿಲೇಜ್. ಸೊ ಬೇಕರ್ ಫ್ರಮ್ ಗೋವಾ ಅನ್ನೋ ಲೆಸನಿಂದ 4 ಮಾರ್ಕ್ಸ್ನ ಒಂದು ಕ್ವಶನ್ ಬಂದೇ ಬರುತ್ತೆ ಅನ್ನೋದು ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಫಿಕ್ಸ್ ಆಗಿದೆ. ಸೊ ಈ ರೀತಿ ಈ ಕ್ವಶನ್ಗೆ ಈ ರೀತಿ ನೀವು ಆನ್ಸರ್ನ ಬರೀಬೇಕಾಗುತ್ತೆ. ಯು ಕ್ಯಾನ್ ಪಾಸ್ ದ ವಿಡಿಯೋ ಆ್ಯಂಡ್ ರೀಡ್ ದ ಆನ್ಸರ್ಸ್.
ಸೊ ಈ ಕ್ವಶನ್ಗೂ ಕೂಡ ಚಾಯ್ಸ್ ಇರುತ್ತೆ. ಇಂಟರ್ಪ್ರಿಟ್ ದ ಕಾನ್ವರ್ಸೇಷನ್ ಬಿಟ್ವೀನ್ ನಟಾಲಿಯಾ ಆ್ಯಂಡ್ ಲೆಮೋ ಆನ್ ದೇರ್ ಡಾಗ್ಸ್. ಸೊ ಇದು ಕೂಡ ಯಾವ ಕ್ವಶನ್ ಚಾಯ್ಸ್ ಬರುತ್ತೆ ಅಂತ ಗೆಸ್ ಮಾಡೋದು ತುಂಬ ಕಷ್ಟ ಆಗಿದೆ. ಸೊ ಬೆಟರ್ ಯು ಪ್ರಾಕ್ಟೀಸ್ ಎ ಬೇಕರ್ ಫ್ರಮ್ ಗೋವಾ ಲೆಸನ್ನಿಂದ 3 to 4 ಕ್ವಶನ್ಸನ್ನು ನೀವು 4 ಮಾರ್ಕ್ಸ್ ಕ್ವಶನ್ಸ್ಗೆ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ನೀವು ಉತ್ತರ ಬರೀಲಿಕ್ಕೆ ಈಸಿ ಆಗುತ್ತೆ. How does the poet differentiate the behavior of the tiger in the zoo and in the wild? ಸೊ ಇದಕ್ಕೆ ಅ ಟೈಗರ್ ಇನ್ ದ ಝೂ ಅನ್ನೋ ಪೊಯಮ್ನ ಸಮ್ಮರಿಯನ್ನು ಬರೀಬೇಕಾಗುತ್ತೆ. ಯು ಕ್ಯಾನ್ ಪಾಸ್ ದ ವಿಡಿಯೋ ಆ್ಯಂಡ್ ರೀಡ್ ದ ಆನ್ಸರ್ಸ್. ಚಾಯ್ಸ್ ಕ್ವಶನ್ ಇರುತ್ತೆ. ಅಮ್ಯಾಂಡಾ ಪೊಯಮಿಂದ. ಅಮ್ಯಾಂಡಾ ವಾಂಟೆಡ್ ಟು ಬಿ ಫ್ರೀ ಫ್ರಮ್ ಹಿಸ್ ಪೇರೆಂಟ್ಸ್ nagging. Justify with the poem Amanda. You can write the answer for this question also. Better my session. You have to practice writing the summary of the poem A Tiger in the Zoo very well. ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಪೊಯಮ್ನ ಸಮ್ಮರಿಯನ್ನು ಬರೆದು. ಯಾಕೆ ಅಂತಂದರೆ ಇಲ್ಲಿ ಬರುವಂಥ ಚಾಯ್ಸ್ ಕ್ವಶನು ಅಮ್ಯಾಂಡಾ ಪೊಯಮಿಂದ ಬರ್ಬೋದು ಅಥವಾ ಲಾಸ್ಟ್ ಪೊಯಮಿಂದನೂ ಕೂಡ ಬರ್ಬೋದು. ದಟ್ಸ್ ವೈ ಸೊ ಫಿಕ್ಸೆಡ್ ಆಗಿ ಬರುವಂಥದ್ದು ಸಮ್ಮರಿಗೆ ಅ ಟೈಗರ್ ಇನ್ ದ ಝೂ. ಸೊ ಬೆಟರ್ ಯು ಪ್ರಾಕ್ಟೀಸ್ ಅ ಟೈಗರ್ ಇನ್ ದ ಝೂ ಪೊಯಮ್ ಸಮ್ಮರಿ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್. ವೆರಿ ಈಸಿಯಾಗಿರುವಂಥದ್ದು ಪ್ಯಾಸೇಜ್. ಯು ಕ್ಯಾನ್ ರೀಡ್ ದ ಪ್ಯಾಸೇಜ್ ಆ್ಯಂಡ್ ಟ್ರೈ ಟು ಆನ್ಸರ್ ದ ಕ್ವೆಶನ್ಸ್. ನೆಕ್ಸ್ಟ್ ಮೇನ್ ರೈಟ್ ಆ್ಯನ್ ಎಸ್ಸೇ ಅಬೌಟ್ 18 to 20 sentences in any one of the following. 2 ಚಾಯ್ಸ್ ಕೊಟ್ಟಿದ್ದಾರೆ. ದ ರೋಲ್ ಆಫ್ ಇಂಡಿಯನ್ ಡಿಫೆನ್ಸ್ ಫೋರ್ಸಸ್ ಇನ್ ನ್ಯಾಷನಲ್ ಸೆಕ್ಯೂರಿಟಿ, ದ ರೋಲ್ ಆಫ್ ಸೈನ್ಸ್ ಇನ್ ಇಂಡಿಯಾಸ್ ಪ್ರೋಗ್ರೆಸ್ ಅಂತ ಅನ್ನೋವಂಥದ್ದು. ಸೊ ಇದಕ್ಕೆ ಯಾವ ರೀತಿ ಕ್ವಶನ್ ಅಲಾಟ್ ಆಗಿರುತ್ತೆ ಅಂತಂದರೆ ಮ್ಯಾಟರ್ 2 marks, ಸೀಕ್ವೆನ್ಸ್ 2 marks, ಲ್ಯಾಂಗ್ವೇಜ್ 1 marks, ಟೋಟಲ್ 5 marks ಅಲಾಟ್ ಆಗಿರುತ್ತೆ. ಸೊ ಈ ರೀತಿ ಒಂದು ಎಸ್ಸೆಯನ್ನು ಬರಿಬೇಕು ಅಂತಂದರೆ ಇಂಟ್ರೊಡಕ್ಷನ್ ಬರಿಬೇಕಾಗುತ್ತೆ. ಹಾಗೆಯೇ ಬಾಡಿ ಆಫ್ ದ ಎಸ್ಸೆ ಮೀನಿಂಗ್ಫುಲ್ ಆಗಿರಬೇಕಾಗುತ್ತೆ. ಹಾಗೆಯೇ ಅಟ್ ದ ಎಂಡ್ ಕನ್ಕ್ಲೂಡಿಂಗ್ ಲೈನ್ಸನ್ನು ಬರೆದು ಒಂದು ಎಸ್ಸೆಯನ್ನು ಕಂಪ್ಲೀಟ್ ಮಾಡಿದ್ದೆ ಆದರೆ ಯು ಆರ್ ಗೋಯಿಂಗ್ ಟು ಗೆಟ್ 5 out of 5 marks. ಸೊ ಆ ಒಂದು ಮ್ಯಾಟರ್ ಮತ್ತು ಸೀಕ್ವೆನ್ಸ್ ಲ್ಯಾಂಗ್ವೇಜ್ 3 ಕೂಡ ಕೋಆರ್ಡಿನೇಟ್ ಆಗಿರಬೇಕಾಗುತ್ತೆ. ಸೊ ಈ ಒಂದು ಎಸ್ಸೆನಲ್ಲಿ ಮ್ಯಾಟರ್ಗೆ 2 marks, ಸೀಕ್ವೆನ್ಸ್ಗೆ 2 marks. ಸೀಕ್ವೆನ್ಸ್ ಮೀನ್ಸ್ ನೀವು ಬರೆದಿರೋವಂಥ ಆರ್ಗ್ಯುಮೆಂಟ್ಸ್ ಅದನ್ನು ಯಾವ ರೀತಿ ಅಲೈನ್ ಮಾಡಿ ಜೋಡಿಸಿರ್ತೀರಿ ಅನ್ನುವಂಥದ್ದು. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಲೆಟರ್ ರೈಟಿಂಗ್. ಲೆಟರ್ ರೈಟಿಂಗ್ಗೆ 5 marks ಇರುತ್ತೆ. ರೈಟ್ ಎ ಲೆಟರ್ ಟು ದ ಡಿಸ್ಟ್ರಿಕ್ಟ್ ಕಮಿಷನರ್ ಆಫ್ ಯುವರ್ ಡಿಸ್ಟ್ರಿಕ್ಟ್ ಡ್ರಾಯಿಂಗ್ ಇಸ್ ಅಟೆನ್ಷನ್ ಫಾರ್ ದ ಅರ್ಜೆಂಟ್ ನೀಡ್ ಆಫ್ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಇನ್ ಯುವರ್ ವಿಲೇಜ್. ಆರ್ ಇದು ಅಫಿಷಿಯಲ್ ಲೆಟರ್ ಆಗಿದೆ. ಆರ್ ಇಮ್ಯಾಜಿನ್ ದಟ್ ಯು ಆರ್ ರಾಕೇಶ್ ರಕ್ಷಾ ಸ್ಟಡಿಯಿಂಗ್ ಇನ್ ಆದರ್ಶ್ ವಿದ್ಯಾಲಯ. ರೈಟ್ ಎ ಲೆಟರ್ ಟು ಯುವರ್ ಕಸಿನ್ ಶೇರಿಂಗ್ ಯುವರ್ ಎಕ್ಸ್ಪೀರಿಯನ್ಸ್ ಆಫ್ ಆನ್ಲೈನ್ ಕ್ಲಾಸಸ್. ಇದಕ್ಕೆ ಯಾವ ರೀತಿ ಮಾರ್ಕ್ಸ್ ಅಲಾಟ್ ಆಗಿರುತ್ತೆ? ಫಾರ್ಮೆಟ್ಗೆ 2 marks, ಮ್ಯಾಟರ್ಗೆ 2 marks, ಲ್ಯಾಂಗ್ವೇಜ್ಗೆ 1 marks, ಟೋಟಲಿ 5 marks ಅಲಾಟ್ ಆಗಿರುತ್ತೆ. ಸೊ ಈ ರೀತಿ ನೀವು ಲೆಟರ್ ರೈಟಿಂಗನ್ನು ಸಾಮಾನ್ಯವಾಗಿ ಈಗ ಅಪ್ಡೇಟೆಡ್ ಬಾಕ್ಸ್ ಫಾರ್ಮೆಟಲ್ಲಿ ಬರೀಬೇಕಾಗುತ್ತೆ. ಸೊ ಯಾವ ರೀತಿ ಲೆಟರ್ ರೈಟಿಂಗ್ ಬರೀಬೇಕು ಅನ್ನೋವಂಥದ್ದನ್ನು ಯಾವ ರೀತಿ ಪರ್ಸ್ನಲ್ ಲೆಟರ್ ಆಗಲಿ ಅಥವಾ ಅಫಿಷಿಯಲ್ ಲೆಟರ್ ಆಗಲಿ ಯಾವೆಲ್ಲ ಫಾರ್ಮ್ಯಾಟ್ಸನ್ನು ಫಾಲೋ ಅಪ್ ಮಾಡಬೇಕಾಗುತ್ತೆ ಅನ್ನೋದನ್ನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ನೋಡಿ ತಾವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಲೆಸನ್ ವೆರಿ ವೆಲ್. ಥ್ಯಾಂಕ್ ಯು. ಐ ವಿಶ್ ಯು ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.